ಗಾರ್ಡನ್ನಲ್ಲಿರೋ ಒಬ್ಬ ಅಮಾಯಕನ್ನ, ಯಾರೋ ಪಾಪ ಅವನಿಗೂ ಜಯರಾಜ್ಗೂ ಯಾವುದೇ ಎನಿಮಿಟಿ ಇಲ್ಲ, ಆದರೂ ಅವನು ಡ್ರಾಮಾ ಮಾಡುವಾಗ ಎಚ್.ಎಂ. ನಾಯಕ ಅಂತ ಒಂದು ಎಚ್.ಎಂ. ನಾಯಕನಿಗೆ ಎಗೇನೆಸ್ಟ್ ಪಾತ್ರ ಮಾಡಿದ್ದ. ಅವನಿಗೆ ತಂದು ಇಲ್ಲಿ ಹಾಕಿ, ನಾನು ಹಿಂದ್ಗಡೆಯಿಂದ ಓಡ್ತಾ ಇದ್ದೀನಿ, ಏನ್ಕೊಂಡಿದ್ದು ಹಿಂಗೆ ಹಾಕ್ಬಿಟ್ಟು ಹಿಂಗೆ ಬಿಸಾಕ್ಬಿಟ್ಟು ಓಡ್ಬಿಟ್ಟು. ಈಗ ಬ್ಯಾಂಗ್ಳೂರ್ ಜೈಲ್ ಕಟ್ಟಿದ್ದೆಲ್ಲ ಖೈದಿಗಳೇ. ನೀವು ಜಸ್ಟ್ ಮೆಟೀರಿಯಲ್ ತಂದು ಕೊಟ್ಟರೆ ಸಾಕು, ಎಲ್ಲಾ ತರದ ಲೇಬರ್ಗಳು ನಿಮ್ಗೆ ಅಲ್ಲಿ ಸಿಗ್ತಾರೆ. ಪ್ಲಂಬರ್ ಸಿಗ್ತಾರೆ, ಕಾರ್ಪೆಂಟರ್ ಸಿಗ್ತಾರೆ, ಟೆಕ್ನಿಷಿಯನ್ ಸಿಗ್ತಾನೆ, ಎಲೆಕ್ಟ್ರಿಷಿಯನ್ ಸಿಗ್ತಾನೆ, ಯಾವ್ದು ಬೇಕು ಅಲ್ಲಿ. ಆ ಥರ ಮಾಡುವಾಗ ಅನ್ಬುರಾಜ್ ಅವ್ರನ್ನ ಅವರು ಬಂದಿರ್ತಾರೆ. ಆಗ ನನ್ನನ್ನು ಅವರೇ ಖುದ್ದಾಗಿ ಕೃಪಾಕರ್ ಸೇನಾನಿಯವರೇ ಬಂದು, ನೋಡಿ ಸರ್ ಇವರೆಲ್ಲ ಇನ್ನೋಸೆಂಟ್ಸು, ದೇ ಆರ್ ನಾಟ್ ಇನ್ವಾಲ್ವ್, ನಾವೇ ಕನ್ವಿನ್ಸ್ ಮಾಡಿ ಅವ್ರನ್ನ ಕರ್ಕೊಂಡ್ಬಂದಿದ್ದೀವಿ. ಒಬ್ಬ ವೀರಪ್ಪನ್ ಸಹಚರ ಒಬ್ಬ ಆದರೆ ಬೇರೆ ಈ ಥರ ಒಂದೇ ಒಂದು ವಯಸ್ಸಿನ ಇದಿರುವಂಥ ಖೈದಿಗಳನ್ನ ಅಲ್ಲಿ ಹಾಕಿರ್ತೀವಿ. ಈಗ ಇವ್ರು ಬಂದು ಅವ್ರು ನೋಡ್ತಾರೆ ಇದರಲ್ಲಿ ಯಾರು ಅಂತ. ಇಂಥ ವ್ಯಕ್ತಿ ಕೈ ಮಾಡಿ ಅವನಿಗೆ ತೋರಿಸಿದಾಗ, ನೋಡಿ ಇವರೇ ಅಂದಾಗ 1 ಸತಿ 2 ಸತಿ 3 ಸತಿ ತೋರಿಸ್ತಾ ಅಂದರೆ, ಸೊ ದಟ್ ಈಸ್ ಕಾಲ್ಡ್ ಐಡೆಂಟಿಫಿಕೇಶನ್ ಪರೇಡ್. ತುಪ್ಪಾಕಿಸಿದ್ದ ಅವನ ಹೆಂಡತಿ ಕುಂಬಿ ಅಂತ ಇದ್ಲು. ಏನೋ ಅವ್ರ ಜನ ಎಲ್ಲ ಈ ಕಡೆ ಬಂದೆ ಅಂತ ಬಸ್ ಸ್ಟ್ಯಾಂಡ್ ಹತ್ರ ಇದ್ದು, KSRTC ಬಸ್ ಸ್ಟ್ಯಾಂಡ್. ನಾನು ಊರಿಗೆ ಹೋಗ್ತಿದ್ದಾಗ, ಸರ್ ಹಿಂಗೆ ಅಣ್ಣನ ನಮ್ಮಣ್ಣ ಅಂದರೆ ವೀರಪ್ಪನ ಸರಿ ನನ್ನ ಹತ್ರ ಬಂದು ಏನಾದರೂ ಕೆಲಸ ಕೊಡಿ ಸರ್ ಅಂದಿದ್ದಕ್ಕೆ, ವೀರಪ್ಪನ ತಮ್ಮ ಇದ್ದಾನೆ ಅರ್ಜುನ, ಕೂಶನ್ ಮಾದೆ ಅವರಣ್ಣ, ಆಮೇಲೆ ಬಿಳಿವೇಂದ್ರ, ಸೈಮನ್, ಅವನು ಇದು ವೀರಪ್ಪನ್ ಕೇಸ್ನವ್ರದ್ದು ಏನಪ್ಪಾ ವಿಶೇಷ ಅಂದ್ರೆ, ಪಾಪ ಅವ್ರಿಗೆ ಬೀಡಿಗೂ ಕಾಸಿರಲ್ಲ ಒಳಗಡೆ. ಬಟ್ಟೆ ಹೋಗಿ ಸೋಪು ಗೌರ್ಮೆಂಟ್ ಇಂದ ಕೊಡ್ತೀವಿ, ಎಣ್ಣೆ ಕೊಡ್ತೀವಿ, ಬೇರೆ ತರದ್ ಯಾವ್ದಾದ್ರು ಒಂದು ಖರ್ಚು ಮಾಡ್ಬೇಕು ಅಂದ್ರೆ ದುಡ್ಡಿಲ್ಲ. ತಮ್ಮ ಅಮಾಯಕರು ಒಳಗಡೆ ಬಂದ್ಬಿಟ್ಟಿದ್ದಾರೆ. ಎಂತೆಂಥ ಇಂಟೆಲಿಜೆಂಟ್ ಯಾವ ಲೇಬರ್ ಸಿಗಲ್ಲ ನಿಮ್ಗೆ ಹೇಳಿ. ನೀವು ಯಾವುದೇ ಒಂದು ಸ್ವಲ್ಪ ಹೋಗಿ ಅನೌನ್ಸ್ ಮಾಡಿ ಇಂಥದ್ದು ಬೇಕು ಅಂದ್ರೆ ಬರ್ತಾರೆ. ಪೇಂಟರ್ ಸಿಗ್ತಾರೆ, ಈ ಪೇಂಟಿಂಗ್ ಮಾಡೋರು ಇದ್ದಾರೆ, ಎಂತೆಂಥ ಪೇಂಟಿಂಗ್ ಮಾಡ್ತಾರೆ, ಕವನಗಳು ಬರೀತಾರೆ. ಮೇನ್ ಗೇಟಲ್ಲಿ ಒಬ್ರು ಬಂದು ಹಿಂಗೆ ನಮ್ಮ ಜಯರಾಜಣ್ಣನ್ಗೆ ಯಾರೋ ಎತ್ತಿಬಿಟ್ಟಿದ್ದಾರೆ, ಸಾಯಿಸ್ಬಿಟ್ಟಿದ್ದಾರೆ ಅಂತ. ಗೇಟಲ್ಲಿ ಯಾರೋ ಒಂದ್ಸತಿ ಬೆಳಿಗ್ಗೆ ಅಲ್ಲಿ ಹೊರಗಡೆ ಬಂದು ಹೇಳಿದ ತಕ್ಷಣ ಒಳಗಡೆ ಯಾರೋ ಒಬ್ಬ ಹುಡುಗಲ್ಲಿ ನಿಂತಿದ್ದವನು, ಜಯರಾಜ್ ಮರ್ಡರ್ ಆಗೋಯ್ತು ಬ್ಯಾಂಗ್ಳೂರಲ್ಲಿ, ಜಯರಾಜ್ ಮರ್ಡರ್ ಆಗೋಯ್ತು. ಜಯರಾಜ್ ಕೇಸ್ನವರೆಲ್ಲ ಏಕ್ದಮ್ ಹೊರಗಡೆ ಬಂದರು. ಅಷ್ಟರಲ್ಲಿ ನಾವು ಊಟಕ್ಕಂತ ಎಲ್ಲ ಬಂದಿಗಳನ್ನ ಹೊರಗಡೆ ಬಿಟ್ಟಿದ್ವಿ. ನಾವು ಅಲ್ಲಿ ಇಲ್ಲ ಲಾಕ್ ಮಾಡು ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ, ಎಲ್ಲ ಓಡ್ತಾ ಇದ್ವಿ, ಅಲಾರಾಮ್ ಹಾಕ್ತಾ ಇದ್ದೀವಿ. ಯಾವುದು ನಮ್ಮ ಇದ್ರದ್ದು ಅಲಾರಾಮ್ ಹಾಕ್ಬಿಟ್ಟು, ಎಮರ್ಜೆನ್ಸಿ ಅಲಾರಾಮ್ ಇರ್ತದಲ್ಲ, ಅದು ಹಾಕ್ಬಿಟ್ಟು ಎಲ್ಲರಿಗೂ ಲಾಕ್ ಮಾಡಿರಿ ಅವ್ರಿಗೆ ಅಂತ ಹೋಗ್ತೀವಿ. ಅಷ್ಟರಲ್ಲೇ ಎಲ್ಲ ಖೈದಿಗಳು ಜಯರಾಜ್ ಗ್ರೂಪ್ನವರು ಓಡ್ ಬಂದು ಗಾರ್ಡನ್ನಲ್ಲಿರೋ ಒಬ್ಬ ಅಮಾಯಕನ್ನ, ಯಾರೋ ಪಾಪ ಅವನಿಗೂ ಜಯರಾಜ್ಗೂ ಯಾವುದೇ ಎನಿಮಿಟಿ ಇಲ್ಲ, ಆದರೂ ಅವನು ಡ್ರಾಮಾ ಮಾಡುವಾಗ ಎಚ್.ಎಂ. ನಾಯಕ ಅಂತ ಒಂದು ಪಾತ್ರ ಮಾಡಿದ್ದ. ಅದರಲ್ಲಿ ಇವನು ವಿಲನ್ ಪಾತ್ರ ಮಾಡಿದ್ದ. ಯಾರು ವಿಲನ್ ಪಾತ್ರನ ಏನೋ ಒಂದು ಪಾತ್ರ, ಎಚ್.ಎಂ. ನಾಯಕನಿಗೆ ಎಗೇನೆಸ್ಟ್ ಪಾತ್ರ ಮಾಡಿದ್ದ. ಅವನಿಗೆ ತಂದು ಇಲ್ಲಿ ಹಾಕಿ, ನಾನು ಹಿಂದ್ಗಡೆಯಿಂದ ಓಡ್ತಾ ಇದ್ದೀನಿ, ಏನ್ಕೊಂಡಿದ್ದು ಹಿಂಗೆ ಹಾಕ್ಬಿಟ್ಟು ಹಿಂಗೆ ಬಿಸಾಕ್ಬಿಟ್ಟು ಓಡ್ಬಿಟ್ರು. ಅವನಿಗೆ ಇಲ್ಲಿ ತಕ್ಷಣ ನಾವು ಆಂಬುಲೆನ್ಸ್ ಕಳಿಸಿ ಇಲ್ಲಿ ಇನ್ನೊಂದು ಸ್ವಲ್ಪ ಆಗಿದ್ರೆ ಹೋಗೇ ಬಿಡೋ. ಅವನು ಬದುಕಿದ್ದ, ಪಾಪ ಬದುಕಿಸ್ಕೊಂಡ್ವಿ ಅವನಿಗೆ. ಈ ಥರ ಇನ್ಸಿಡೆಂಟ್ಸ್ಗಳು ನಡೀತದೆ. ತಕ್ಷಣ ನಾವು ಮಂಡಿ ಪೊಲೀಸ್ ಸ್ಟೇಷನ್ಗೆಲ್ಲ ಫೋನ್ ಮಾಡಿ ಅಲ್ಲಿ ಮೈಸೂರಲ್ಲಿ, ಆವಾಗ ಅವ್ರಿಗೆ FIR ಎಲ್ಲ ರಿಜಿಸ್ಟರ್ ಮಾಡಿ ಮತ್ತು ಅವ್ರನ್ನ ಬಂದಿಗಳನ್ನೆಲ್ಲ ಒಳಗಡೆ ಹಾಕ್ಸೋದಕ್ಕೆ ಪ್ರಯತ್ನ ಮಾಡಿದ್ವಿ. ಯಾಕಂದರೆ ಹೊರಗಡೆ ಬಂದುಬಿಟ್ಟಿದ್ರಲ್ಲ, ಅವ್ರನ್ನೆಲ್ಲ ಒಳಗಡೆ ಲಾಕ್ ಮಾಡಿದ್ವಿ. ಆ ಒಂದು ಇದು ನನಗೆ ಒಂದು 8-10 ದಿವಸ ನಾವು ಖೈದಿಗಳನ್ನ ಒಳಗಡೆ ಬಿಡ್ತಿರಲಿಲ್ಲ. ಒಂದೊಂದು ಬ್ಯಾರಕ್ ಕೊಡೋದು, ಊಟ ಹಾಕೋದು, ಒಳಗಡೆ ಬಿಡೋದು. ಈ ಥರ ಇನ್ಸಿಡೆಂಟ್ ಆದಾಗ ಇಲ್ಲ, ಅದು ನನಗೆ ಗೊತ್ತಿಲ್ಲ. ಅದು ಆವಾಗ ನಾನಿರಲಿಲ್ಲ. ಅದು ನಾನು ಜಯರಾಜ್ ಅವರು ಸಜಾ ಆದಾಗ ಆ ಡ್ರಾಮಾ ಆಡಿದ್ದಾರೆ ಅಂತ ಕೇಳ್ಪಟ್ಟೆ. ಆಮೇಲೆ ಆ ಸಜಾ ಮುಗಿಸ್ಕೊಂಡು ಬಂದು 2ನೇ ಸತಿ ಅಂಡರ್ ಟ್ರಯಲ್ ಅಡ್ಮಿಷನ್ ಆದಾಗ ನಾನು ಬಂದಿದ್ದು. ಮೊದಲಿದ್ದಾಗ ನಾನು ಇರಲಿಲ್ಲ. ಮೊದಲಿದ್ದಾಗ ಅವ್ರಿಗೆ ಸಜಾ ಆಗಿ ಆ ಸಜಾ ಟೈಮಲ್ಲಿ ಜೈಲೊಳಗಡೆ ಎಚ್.ಎಂ. ನಾಯಕ ಅನ್ನೋ ಒಂದು ಮಾಡ್ತಿದ್ದೆ. ಪೇಪರ್ ನಡೆಸಿದ್ದೆ, ಗರೀಬಿ ಹಟಾವ್ ಅಂತ ಒಂದು ಪೇಪರ್ ನಡೆಸ್ತಿದ್ರು. ಆ ನಂತರದ ದಿನಗಳಲ್ಲಿ ಅವರು ಜಯರಾಜ್ ಆದ್ಮೇಲೆ ನಮ್ಮ ಜೇಡರಳ್ಳಿ ಕೃಷ್ಣಪ್ಪ ಅವರು ಬಂದರು. ತುಂಬ ಫ್ರೆಂಡ್ಲಿ ಸ್ವಭಾವದವರು. ಮತ್ತು ಏನು ನನಗೆ ಅದು ಮಾತಾಡಿದ್ರೆ ಫ್ರೆಂಡ್ಲಿಯಾಗಿ ಅವ್ರನ್ನ ಈ ಥರದ್ದೆಲ್ಲ ಮಾಡ್ತಾರೆ ಇವರು ಅಂತ ನೆನೆಸ್ಕೊಳ್ಳೋಕ್ಕೆ ಆಗಲ್ಲ. ನಾನೇ ಹೇಳ್ತಿದ್ದೆ, ನನಗೆ ಆಶ್ಚರ್ಯ ಕೇಳ್ತಿದ್ದೆ. ನಂದು ಇಲ್ಲಿ ಇಷ್ಟು ದೇವ್ರ ಪೂಜೆ, ಇಷ್ಟು ಭಕ್ತಿ ಮಾಡೋ ಹೊರಗಡೆ ಹೆಂಗದೆಯೋ ಏನು ಮಾಡೋದು ಸರ್ ಹುಡುಗರು, ಈ ಥರ ಹೇಳೋರು ಮಾಡಿಲ್ಲ. ಎಲ್ಲ ಹುಡುಗರೇ ಅವ್ನು ಚೂರು ಅವ್ನಿಗೊಂದು ಸ್ವಲ್ಪ ನೋಡ್ಕೊಂಡು ಹೆದರ್ಸ್ರು ಅಂದರೆ ಇವ್ರು ಹೊಡೆದೇ ಬಿಡ್ತಾರೆ. ಈ ಥರದ್ದು ಒಂದು ಇದು ನಡೀತು. ಗೆರೆ ಜೈಲಿನಲ್ಲಿ ನಾನಲ್ಲಿ ತುಂಬ ಕಡಿಮೆ ಜನ. ಅಲ್ಲಿ ನಾನೇ ಸೂಪರಿಂಟೆಂಡೆಂಟ್ ಆಗಿ, ಸ್ಪೆಷಲ್ ಸಬ್ ಜೈಲ್ ಇರುತ್ತೆ ಅಲ್ಲಿ ಜನ ಗೊತ್ತಲ್ಲ ನಿಮಗೆ, ತುಂಬ ಕಡಿಮೆ ಜನ. ಅಲ್ಲಿ ಏನಾದರೂ ಈ ಬೇರೆ ಕೆಲಸ ಇಲ್ದರೆ ನಾವೇನು ಮಾಡ್ತಿದ್ವಿ, ಈ ಸುಧಾರಣಾ ಕ್ರಮಗಳು ಆವಾಗ ಅಲ್ಲಿ ಖೈದಿಗಳು ಉಪಶಮನ ಕಾರ್ಯಕ್ರಮಗಳಾಗಲಿ, ಬೇರೆ ಥರ ಈ ಥರ ಒಳ್ಳೆ ಕಾರ್ಯಕ್ರಮ. ಅಲ್ಲೊಂದು ದೇವಸ್ಥಾನ ಕೂಡ ನಾನು ಕಟ್ಟಿಸಿದೆ ಎಲ್ಲಿ ಖೈದಿಗಳಿಗೆ. ಅವರಿಂದಾನೇ ಒಳಗಡೆ. ಈಗ ನಮಗೆ ಏನು ಗೊತ್ತಾ ಸರ್, ರಿಸೋರ್ಸಸ್ ಸಿಗಾಬಿಟ್ಟೈತೆ.
ಈಗ ಬ್ಯಾಂಗ್ಳೂರು ಜೈಲಿನ ಕಟ್ಟಿದ್ದೆಲ್ಲ ಖೈದಿಗಳೇ. ನೀವು ಜಸ್ಟ್ ಮೆಟೀರಿಯಲ್ ತಂದು ಕೊಟ್ಟರೆ ಸಾಕು, ಎಲ್ಲ ಥರದ ಲೇಬರ್ಗಳು ನಿಮ್ಗೆ ಅಲ್ಲಿ ಸಿಗ್ತಾರೆ. ಪ್ಲಂಬರ್ ಸಿಗ್ತಾರೆ, ಕಾರ್ಪೆಂಟರ್ ಸಿಗ್ತಾರೆ, ಟೆಕ್ನಿಷಿಯನ್ ಸಿಗ್ತಾನೆ, ಎಲೆಕ್ಟ್ರಿಷಿಯನ್ ಸಿಗ್ತಾನೆ, ಯಾವ್ದು ಬೇಕು ನೀವು ಬೇಡ. ನಾವು ಏನು ಕಂಪ್ಯೂಟರೈಸ್ ಮಾಡಿದ್ವಿ ಅಂಡರ್ ಟ್ರಯಲ್ ಪ್ರಿಸ್ನರ್ಸ್ ಅಡ್ಮಿಷನ್ ರಿಲೀಸನ್ನು. ಅದನ್ನು ಡೆವಲಪ್ ಮಾಡಿದ್ದು ನಮ್ಮ ಖೈದಿ ವಿಚಾರಣೆ ದಿನ ಬಂದಿ ಒಬ್ಬರು. ನಾನು ಫಸ್ಟು ನಾನು ಕಂಪ್ಯೂಟರೈಸ್ಡ್ ಸೆಕ್ಷನ್ ಅಂಡರ್ ಟ್ರಯಲ್ ಮಾಡಿದ್ದೆ ನಾನು, ಎಲ್ಲಿ ಬ್ಯಾಂಗ್ಳೂರು ಜೈಲಿನಲ್ಲಿ. ಆವಾಗ ಅದನ್ನು ಮಾಡಿ ಪರಪ್ ನಗರದಲ್ಲಿ ಆ ಥರ ಖೈದಿಗಳು ಎಲ್ಲ ಥರದ್ದು ತುಂಬ ಇಂಟೆಲಿಜೆಂಟ್ ಇರ್ತಾರೆ ಸರ್ ಅಲ್ಲಿ. ಎಂತೆಂಥ ಇಂಟೆಲಿಜೆಂಟ್, ಯಾವ ಲೇಬರ್ ಸಿಗಲ್ಲ ನಿಮ್ಗೆ ಹೇಳಿ. ನೀವು ಯಾವುದೇ ಒಂದು ಸ್ವಲ್ಪ ಹೋಗಿ ಅನೌನ್ಸ್ ಮಾಡಿ ಇಂಥದ್ದು ಬೇಕು ಅಂದರೆ ಬರ್ತಾರೆ. ಪೇಂಟರ್ ಸಿಗ್ತಾರೆ, ಈ ಪೇಂಟಿಂಗ್ ಮಾಡೋರು ಇದ್ದಾರೆ, ಎಂತೆಂಥ ಪೇಂಟಿಂಗ್ ಮಾಡ್ತಾರೆ, ಕವನಗಳು ಬರೀತಾರೆ, ಎಲ್ಲ ಸಿಗ್ತಾರೆ. ಅದು ಏನೋ ಆಕಸ್ಮಿಕ ಒಳಗೆ ಬಂದಿರ್ತಾರೆ, ಇನ್ನು ಬೇರೆ ಏನು ಮಾಡೋಕ್ಕಾಗಲ್ಲ ಅವ್ರಿಗೆ. ದಾವಣಗೆರೆಯಿಂದ ನನಗೆ ಆವಾಗ ನಮ್ಮ ಮಿನಿಸ್ಟರ್ ಸಾಹೇಬರು ಸೋಮಣ್ಣವರು ಅವರು ನಮಗೆ ಏನೋ ಬಂದ್ಬಿಟ್ಟು ಒಂದು ಹಂಗೆ ಫ್ರೆಂಡ್ಲಿ ಕೂತಿರ್ತೀನಿ ನಾನು. ಅವ್ರು ಬಂದಾಗ ನಾನು ಪ್ರೋಟೋಕಾಲ್ ಡ್ಯೂಟಿ ಹೋಗಿ ಅವ್ರಿಗೆ ಐಬಿಗೆ ಹೋಗಿ ಬಿಟ್ಟು ಮಾತಾಡ್ಸ್ಕೊಂಬರಂಗ. ಯಾವ್ರಿ ನಿಮ್ಮದು ಒಂದು ಸರ್ ನನಗೆ ಚಾಮರಾಜನಗರದಿಂದ ಇಲ್ಲಿಗೆ ಯಾಕಪ್ಪ ಬಂದಿದ್ದೀರಿ ನೀವು, ನಿಮ್ಮೂರ ಕಡೆ ಹೋಗಿ ಸರ್ವಿಸ್ ಮಾಡಿರಿ ಅಂಥೇಳಿ ನನಗೆ ನಂಜನಗೂಡಿಗೆ ಕಳಿಸ್ಬಿಡ್ತಾರೆ. ನಂಜನಗೂಡು ನಮ್ಮ ಊರು ಹತ್ತಿರ, ಅಲ್ಲಿ ಜೈಲು ಚಾಮರಾಜನಗರ ಏನೋ ಅದಿರಲಿಲ್ಲ, ನಂಜನಗೂಡಿಗೆ. ಸೊ ನಂಜನಗೂಡಲ್ಲಿ 1 ವರ್ಷ ಇದ್ದೇನೆ. ಆ ನಂಜನಗೂಡಲ್ಲಿ 1 ವರ್ಷ ಇದ್ದು ತುಂಬ ಕೆಲಸ ಮಾಡೋರು ನಾವು. ನನಗೆ ಇಬ್ಬರು ADGP ಸರ್ ಹೇಳ್ತಾರೆ, ಅಲ್ಲಪ್ಪ ವಿಸಿಟ್ ಮಾಡ್ತಾರೆ, ಇಷ್ಟು ಇಂಟೆಲಿಜೆಂಟು, ಇಷ್ಟು ಫಸ್ಟ್ ಕ್ಲಾಸಾಗಿ ಕೆಲಸ ಮಾಡೋ ವ್ಯಕ್ತಿ ನೀನು ನಂಜನಗೂಡು ಜೈಲಲ್ಲಿ ಯಾಕೆ ಕೂತ್ಕೊಂಡಿದ್ಯಾ, ಮೈಸೂರಿಗೆ ಬಾ ಅಂತೇಳಿ ಮತ್ತೆ ಕರ್ಕೋತಾರೆ ನನಗೆ ಮೈಸೂರು. ಆವಾಗ ನನಗೆ ಅಲ್ಲಿ ಮೈಸೂರು ಜೈಲಿನಲ್ಲಿ ವೀರಪ್ಪನ್ ಕೇಸ್ನವರು ತುಂಬ ಜನ ಅಡ್ಮಿಷನ್ ಬಂದಿದ್ರು. ಆ ವೀರಪ್ಪನ್ ಕೇಸ್ನವ್ರ ಜೊತೆ ಪಾಪ ಕನ್ನಡ ಅವ್ರಿಗೆ ಬರಲ್ಲ, ನಾನು ತಮಿಳ್ ಮಾತಾಡ್ತಿದ್ದೆ. ತಮಿಳ್ ಮಾತಾಡೋದು ಸ್ವಲ್ಪ ಅಟ್ಯಾಚ್ಮೆಂಟ್ ಆಗಿ ನನ್ನ ಜೊತೆ ಅಟ್ಯಾಚ್ ಆಗ್ತಾರೆ. ಮೋರೋವರ್ ಅವರು ನನಗೇನಾಗಿದ್ದಾರೆ, ಆ ಊರಿಗೆ ನನ್ನ ತಂಗಿನೇ ಕೊಟ್ಟು ನಮ್ಮ ಭಾವ ಆ ಊರವರು. ಸರಿ, ಅವರು ನನಗನ್ನವರು ನಮ್ಮ ಊರವ್ರು ಯಾರೋ ಇದ್ದಾರೆ ನೋಡ್ಕೊಂಬರ್ಬೇಕು ನೋಡಬೇಕು ಅಂತ. ಒಂದು ದಿವಸ ಅಚಾನಕ್ ನನ್ನನ್ನು ನೋಡೋಕೆ ಬಂದಾಗ ಇವರೆಲ್ಲ ಗುಂಪು ಕಟ್ಕೊಂಡು ಅವನಿಗೆ ಮಾತಾಡ್ಸೋದು. ಆವಾಗ ನನಗೆ ಹೇಳಿದ್ರು, ಇವರೆಲ್ಲ ನಮ್ಮೂರವರು ವೀರಪ್ಪನ್ ಕೇಸ್ನಲ್ಲಿ. ಅಂದರೆ ಅವ್ರಿಗೆ ವೀರಪ್ಪನ್ ಸಹಚರರು ಅಂತ ತಂದು ಹಾಕಿದ್ರು, ವೀರಪ್ಪನ್ ಜೊತೆಗಿದ್ದವರಲ್ಲ. ಅವನಿಗೆ ಈ ಡೈರೆಕ್ಟ್ಲಿ ಆಗಲಿ ಇಂಡೈರೆಕ್ಟ್ ಆಗಿ ಊಟ ಸಪ್ಲೈ ಮಾಡೋದಕ್ಕೆ ಏನೋ ಸಹಾಯ ಮಾಡ್ತಾರೋ ಅಥವಾ ಬೇರೆ ಏನೋ ಮಾಡೋದಕ್ಕೆ ಮಾಡ್ತಾರೋ, ಇವನ್ನೆಲ್ಲ ಕರ್ಟೈಲ್ ಮಾಡ್ಬೇಕಂಥೇಳಿ ಆ ಟೈಮಲ್ಲಿ ತಂದು ಹಾಕಿದವರೆಲ್ಲ ಲೇಡೀಸು ಜೆಂಟ್ಸ್ಗಳೆಲ್ಲ ಇರ್ತಾರೆ. ವೀರಪ್ಪನ್ ಕೇಸ್ನವ್ರದ್ದು ಏನಪ್ಪ ವಿಶೇಷ ಅಂದರೆ, ಪಾಪ ಅವ್ರಿಗೆ ಬೀಡಿಗೂ ಕಾಸಿರಲ್ಲ ಒಳಗಡೆ. ಬಟ್ಟೆ ಒಗೆಯಕ್ಕೆ ಸೋಪು ಗೌರ್ಮೆಂಟಿಂದ ಕೊಡ್ತೀವಿ, ಎಣ್ಣೆ ಕೊಡ್ತೀವಿ, ಬಟ್ ಬೇರೆ ಥರದ್ದು ಯಾವುದಾದ್ರೂ ಒಂದು ಖರ್ಚು ಮಾಡಬೇಕು ಅಂದರೆ ದುಡ್ಡಿಲ್ಲ. ತಮ್ಮ ಅಮಾಯಕರು ಒಳಗಡೆ ಬಂದುಬಿಟ್ಟಿದ್ದಾರೆ. ಸರಿ, ನನ್ನ ಹತ್ರ ಬಂದು ಏನಾದರೂ ಕೆಲಸ ಕೊಡಿ ಸರ್ ಅಂದಿದ್ದಕ್ಕೆ, ವೀರಪ್ಪನ್ ತಮ್ಮ ಇದ್ದಾನೆ ಅರ್ಜುನ, ಕೂಶನ್ ಮಾದಯ್ಯ ಅವರಣ್ಣ, ಆಮೇಲೆ ಬಿಳಿವೇಂದ್ರನ್ನ ಒಂದು ಕಾರ್ಖಾನೆ ಸ್ಟೋರ್ನಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸ, ಸೈಮನ್, ಅವನು ಬಾಂಬ್ ಸೈಮನ್ ಇದ್ದಾರೆ. ಆಮೇಲೆ ವೀರಪ್ಪನ್ ಕೇಸ್ನವ್ರದ್ದು ಹಿಂಗೇನಾಯ್ತು, ನನಗೇನಾದರೂ ಒಂದು ಮಾಡಿ ಕೆಲಸ ಕೊಡಿ ಸರ್ ಅಂದಾಗ ನಾನು ರೇಷನ್ ಜೈಲರಾಗಿ ಕೆಲಸ ಮಾಡ್ತಿದ್ದೆ. ಆವಾಗ ನನಗೆ ಸೌದೆ ಹೊಡೆಯೋರು ಬೇಕಾಗಿತ್ತು. ನಾವು ಟನ್ಗಟ್ಟಲೆ ಸೌದೆ ಬರ್ತಿತ್ತು ಅಲ್ಲಿಂದ ಹೊಡೆಯೋರು. ಸೊ ಅವ್ರನ್ನ ಸೌದೆ ಹೊಡೆದ್ರೆ ಅವ್ರಿಗೆ ಒಂದು ಸ್ವಲ್ಪ ಊಟ ಜಾಸ್ತಿ ಸಿಗ್ತಿತ್ತು. ಮತ್ತು ದಿನ ಕೂಲಿ ಕೂಡ 2 ರೂಪಾಯಿ, 5 ರೂಪಾಯಿನೋ 6 ರೂಪಾಯಿನೋ ಕೂಲಿ ಸಿಗ್ತಿತ್ತು ದಿನಕ್ಕೆ. ಹಾಗಾಗಿ ಸೌದೆ ಹೊಡೆಯೋಕ್ಕೆ ಅವ್ರನ್ನೇ ಒಂದು 4 ಜನಕ್ಕೆ ಹಾಕ್ಕೊಂಡೆ. ಆಮೇಲೆ ಹೆಣ್ಮಕ್ಳಿಗೆ ಕಾಳು ಸ್ವಚ್ಛತೆ ಮಾಡೋಕ್ಕೆ ಅಲ್ಲಿ ಆಗ ನಾವು ಹೇಳಿ ಅವ್ರನ್ನೆಲ್ಲ ಅಂಡರ್ ಟ್ರಯಲ್ ಇದ್ರಲ್ಲ ಆ ಬ್ಯಾರಕಲ್ಲಿ ಅವ್ರಿಗೆ ಕಾಳು ಸ್ವಚ್ಛ ಮಾಡೋದು ಭಾರಿ ಚೆನ್ನಾಗಿ ಮಾಡೋರು. ಏನೋ ನಾನು ಬೇರೆ ಯಾವುದೋ ಜೈಲಿನಿದ್ದೆ. ಬಟ್ ಅರ್ಜುನ ರಿಲೀಸ್ ಆಗಿ ನನಗೆ ಒಂದ್ಸತಿ ಹೊರಗಡೆ ಸಿಕ್ಕಿದ್ರು. ಅವರು ಹೊರಗಡೆ ಸಿಕ್ಕಿದಾಗ ಏನೋ ಅರ್ಜುನ ಎಲ್ಲೋ ಈ ಕಡೆ ಬಂದೆ ಅಂತ ಬಸ್ ಸ್ಟ್ಯಾಂಡ್ ಹತ್ರ ಇದ್ದು, KSRTC ಬಸ್ ಸ್ಟ್ಯಾಂಡ್. ನಾನು ಊರಿಗೆ ಹೋಗ್ತಿದ್ದೆ ಅಥವಾ ಅವರು ಊರಿಗೆ ಹೋಗ್ತಿದ್ದಾಗ, ಸರ್ ಹಿಂಗೆ ನಮ್ಮ ಅಣ್ಣ ಅಂದರೆ ವೀರಪ್ಪನ ಅಣ್ಣನಿಗೆ ಸರೆಂಡರ್ ಮಾಡ್ತೀವಿ ಸರ್, ನನಗೆ ನಮ್ಮ ಶ್ರೀನಿವಾಸ್ ಅವ್ರ ಜೊತೆ DF ಅವರು ಮಾತಾಡಿದ್ದೀವಿ ಸರ್, ಇನ್ನೊಂದು ಸ್ವಲ್ಪ ದಿವಸಕ್ಕೆ ಸರೆಂಡರ್ ಮಾಡ್ತೀವಿ ಅಂದರೆ, ಎಲ್ಲಿ ಅವ್ನಿಗೆ ಸರೆಂಡರ್ ಮಾಡೋ ಬರಲೇ ಪಾಪ ಅವನಿಗೆ ಸರೆಂಡರ್ ಮಾಡ್ಕೊಂಡು ಸರ್. ಆ ಟೈಮಲ್ಲಿ ನಾನಿದ್ದೆ. ಆವಾಗ ಸರೆಂಡರ್ ಮಾಡಿಸಿದ್ವಿ ಹುಡುಗರು. ಅವರು ಇನ್ನೂ ನನಗೆ LTT ಅವರು ಇವರು ಹಾಗೆ ಹೀಗೆ ಏನೇನೋ ಅಂತಿದ್ರು. ಆಮೇಲೆ ನೋಡಿದೆ ಅವರು ಏನೋ ಫ್ಯಾಷನೇಟ್ಸು, ಸುಮ್ಮನೆ ಏನೋ ಹೋಗಿ ಅವನ ಜೊತೆ ಹೋಗಬೇಕು ಅಂದಿದ್ದಾರೆ, ಸಿಗಾಕೊಂಡಿದ್ದಾರೆ. ಮೋಸ್ಟ್ಲಿ ಅದು ವೀರಪ್ಪನಿಗೆ ಇವರು ಅಮಾಯಕರಿದ್ದಾರೆ, ಇವನ್ನ ಯಾಕೆ ಇಟ್ಕೊಳ್ಳೋದು ಅಂತ ಹೇಳಿ ಹೋಗಿ ಸರೆಂಡರ್ ಆಗೋಕ್ಕೇನೋ ಕನ್ವಿನ್ಸ್ ಮಾಡಿ ಕರ್ಕೊಂಡ್ಬಂದಿದ್ದಾರೆ. ಆ ಹುಡುಗರು ತುಂಬ ಅಮಾಯಕರು ಸರ್. ಅವರೇನು ವೀರಪ್ಪನ ಜೊತೆ ಸೇರಿ ಯಾವ್ದು ಲೂಟಿ ಮಾಡಿಲ್ಲ ಅಥವಾ ಬೇರೆ ಏನೂ ಮಾಡಿಲ್ಲ. ಅವರು ಒಳಗಡೆ ಬಂದರು. ಬಟ್ ಈಗ ಜೊತೆ ಸೇರಿಕೊಂಡಿದ್ದು ಒಂದು ತಪ್ಪು ತಾನೆ. ಅದು ತಪ್ಪು ಮಾಡಿದ ಮೇಲೆ ಅವರು ಅದನ್ನು ಅನುಭವಿಸಲೇಬೇಕು. 10 ವರ್ಷನೋ ಅಥವಾ ಜೀವವಾದಿನೋ ಶಿಕ್ಷೆಗೆ. ಒಟ್ಟು ಒಳಗಡೆ ಅನ್ಬುರಾಜು ಇದ್ದು ನನಗೆ ಜ್ಞಾಪಕ ಉಂಟು. ಅನ್ಬುರಾಜ್ ಮತ್ತು
ತಂಗರಾಜು ಸರ್ ಮತ್ತು ವೀರಪ್ಪನ ಸಹಚರರು ಸಹಚರ ಎಲ್ಲ ಸಿಗ್ತಾರೆ. ಈಗ ನಾನು ಒಂದೇ ಕೇಳ್ತೇನೆ, ವೀರಪ್ಪನ್ ಸಹಚರರು ನಿಮಗೆ ಇದ್ರಲ್ಲ, ಅವರೆಲ್ಲ ನಿಜವಾಗೂ ವೀರಪ್ಪನೊಟ್ಟಿಗೆ ಗನ್ ಹೊತ್ಕೊಂಡು ತಿರುಗಾಡ ಇದ್ರಲ್ಲಿ ಅರೆಸ್ಟ್ ಮಾಡ್ತಾರೆ. 113 ಜನರನ್ನೇನೋ ಮಾಡಿರ್ತಾರೆ. ಅದರಲ್ಲಿ ಕೆಲವರು ತಮಿಳ್ನಾಡಿನಲ್ಲಿ ಇರ್ತಾರೆ, ಕೆಲವರು ಕರ್ನಾಟಕದಲ್ಲಿ ಇರ್ತಾರೆ. ತಮಿಳ್ನಾಡಿನಲ್ಲಿ ಕೂಸಿನ ಮಾದಯ್ಯ ಅಂತ ಅವ್ರ ಅಣ್ಣ ಒಬ್ಬರು ಅದರ್ ಗ್ಯಾಂಗ್ಸ್ ಹಾಕ್ತಾರೆ. ಇಲ್ಲಿ ಅರ್ಜುನ ಮತ್ತು ಇನ್ನು ಇತರ ಅವ್ರನ್ನ ಮೈಸೂರು ಜೈಲಿನಲ್ಲಿ, ಸೆಂಟ್ರಲ್ ಜೈಲಿನಲ್ಲಿ ಇರಿಸ್ತಾರೆ. ಅದರಲ್ಲಿ ಡೈರೆಕ್ಟಾಗಿ ವೀರಪ್ಪನ್ನೇ ಜೊತೆನೇ ಇವ್ರಿಗೂ ಎತ್ಕೊಂಡು ತಿರುಗಾಡಿದವರು ಅಂತ ಹಾಕಿಲ್ಲ. ವೀರಪ್ಪನ್ ಗ್ಯಾಂಗ್ ಯಾರಿದ್ರಲ್ಲ ಅವ್ರಿಗೆ ಊಟ ಸರಬರಾಜು ಇಂಡೈರೆಕ್ಟಾಗಿ ಅವರೇನು ತೊಗೊಂಡೋಗಿ ಕೊಟ್ಟಿರಲ್ಲ ಅವ್ರಿಗೆ, ಅಥವಾ ಇನ್ಫಾರ್ಮೇಷನ್ ಕೊಡೋದ್ರ ಬಗ್ಗೆ ಇನ್ಫಾರ್ಮೇಷನ್ಗೂ ಅಥವಾ ಊಟ ಗೀಟ ಹಣ ಅವ್ರಿಗೆ ಏನಾದರೂ ಅವಶ್ಯಕತೆ ಇದ್ದದ್ದು ಏನಾದರೂ ವಸ್ತುಗಳನ್ನ ಅವ್ರಿಗೆ ಸರಬರಾಜು ಮಾಡಿರೋದಕ್ಕೂ ಅಂಥವ್ರನ್ನ ಫುಲ್ ಅವ್ರ ಜೊತೆ ಯಾರು ಕನೆಕ್ಟ್ ಇದ್ರು ಅಂಥವ್ರನ್ನ ತಂದು ತಾಡ ಹಾಕಿ ಇಟ್ಟಿರ್ತಾರೆ. ನಿಮ್ಗೆ ಹೇಳ್ತಾ ಇದ್ರೆ ಯಾರಾದರೂ ಇದ್ದವರೆಲ್ಲ, ಅಂದ್ರೆ ನೀವು ಇದ್ದಾಗ ನಮ್ಮ ವೀರಪ್ಪನ್ ಹೇಗಿದ್ದ, ಏನಿದ್ದ, ನಮ್ಮನ್ನ ಮಾತಾಡಿಸ್ತಿದ್ದ ಅಂತ ಏನಾದ್ರು ಹೇಳ್ತೀವಿ? ವೀರಪ್ಪನ್ಗೆ ಮಾತಾಡ್ಸೋರು ಇದ್ದಾರೆ, ಕೆಲವರು ನಮ್ಮ ಹತ್ರ ಒಪ್ಕೊಳ್ತಿರ್ಲಿಲ್ಲ. ಅವರು ವೀರಪ್ಪನ್ನ ಮಾತಾಡ್ತಿದ್ದಂತ, ಇಲ್ಲ ಸರ್ ನಮಗೂ ಅವ್ರಿಗೂ ಕನೆಕ್ಷನ್ನೇ ಇರಲಿಲ್ಲ ಅಂತ. ಬಟ್ ಈ ಸೈಮನ್ನು ಮತ್ತು ಕೆಲವೊಂದು ತುಂಬ ಹತ್ತಿರದ ನಿಕಟವರ್ತಿಗಳಿದ್ರಲ್ಲ, ಜ್ಞಾನಪ್ರಕಾಶ್, ಶೈಮನ್ನು, ಬಿಳಿವೇಂದ್ರ, ಇವರೆಲ್ಲ ಇದ್ರಲ್ಲ, ಇವರು ನಮಗೆ ಅವ್ರಿಗೆ ಒಂದ್ಸತಿ ಮಾತಾಡಿದ್ದೀನಿ, ಯಾವಾಗಲೂ ಒಂದ್ಸತಿ ಮಾತಾಡಿದ್ದೀನಿ ಈ ಥರ ಹೇಳ್ತಿದ್ರೆ ಹೊರತು ಅವರು ಅದನ್ನು ತೋರಿಸ್ಕೊಳ್ತಿರ್ಲಿಲ್ಲ ಕೆಲವರು. ಇದರಲ್ಲಿ ಒಂದು 7-8 ಜನ ಏನೋ ಅವನ ಜೊತೆ ಇದ್ದವರು ಅಥವಾ ಅವನಿಗೆ ಸಂಬಂಧಪಟ್ಟ ಎಲ್ಲ ಇದನ್ನು ಪ್ರೊವೈಡ್ ಮಾಡಿದವರು. ಬಾಕಿಯವರೆಲ್ಲ ನಾನು ಹೇಳಿದ್ನಲ್ಲ ನಿಮಗೆ, ಹಿಂಬಾಗಿಲಿನಿಂದ, ಬೇರೆ ಕಡೆಯಿಂದ ಅಥವಾ ಬೇರೆ ಯಾವುದೋ ಒಂದು ವಸ್ತು ಸುಮ್ಮನೆ ಅವ್ರಿಗೆ ಅವರ ಬೆಂಬಲಿಗರನ್ನ ಪ್ರೊಟೆಕ್ಟ್ ಮಾಡಿರೋದು, ಇದೆಲ್ಲ ಅವ್ರಿಗೋಸ್ಕರ ಟಾಡ ಹಾಕಿತ್ತು. ಲೇಡೀಸ್ ಹಾಕಿದ್ರು. ಅದರಲ್ಲಿ ತುಪ್ಪಾಕಿ ಸಿದ್ಧ ಅಂತ ಒಬ್ಬ ಇದ್ದ. ತುಪ್ಪಾಕಿ ಸಿದ್ಧ ಅವನ ಹೆಂಡತಿ ಕುಂಬಿ ಅಂತ ಇದ್ಲು. ಆ ಕುಂಬಿ ಬೇರೆ ನಮ್ಮೂರಿಂದ ಒಂದು 3-4 ಕಿಲೋಮೀಟರ್ ದೂರದಲ್ಲಿರೋ ಒಂದು ಸೋಲಿಗರ ಹಾಡಿಯಿಂದ ಬಂದವಳು. ಆ ಪರಿಚಯದಲ್ಲಿ ನನಗೆ ನನ್ನ ಜೊತೆ ಚೆನ್ನಾಗಿ ಮಾತಾಡೋರು ನಾನು ಕೇಳ್ತಿದ್ದೆ. ತುಪ್ಪಾಕಿ ಸಿದ್ಧ ಮಾತ್ರ ಅವನ ಹತ್ರ ಡೈರೆಕ್ಟಾಗಿ ಅವನ ಜೊತೆ ಇದ್ದ, ಅದನ್ನು ಒಪ್ಕೊಳ್ತಿದ್ದ ಅವನು. ಆಮೇಲೆ ಇಲ್ಲಿ ಎಲ್ಲ ಇವರಿಗೆ ಗ್ಯಾಂಗಸ್ಟರ್ಗೆ ಅಡುಗೆ ಮಾಡಿ ಹಾಕೋಕೆ ತೊಂದರೆ ಆಗುತ್ತೆ ಅಂಥೇಳಿ ಅವನ ಹೆಂಡತಿನೂ ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗಿದ್ದು ತುಪ್ಪಾಕಿ ಸಿದ್ದಾನೆ. ಕುಂಬಿ ಮತ್ತು ತುಪ್ಪಾಕಿ ಸಿದ್ಧ ಗಂಡ ಹೆಂಡತಿಯರವರು. ಅಂಬುರಾಜು, ಇವು ತಂಗರಾಜ್ ಅನ್ನುವಂಥವ್ರು ನಿಮಗೆ ಪರಿಚಯ ಇದ್ರೆ? ಹೌದು, ಪರಿಚಯ ಇದ್ರು. ಅವ್ರನ್ನ ಅಡ್ಮಿಷನ್ ನಾನೇ ತಗೊಂಡೆ. ಅವ್ರಿಗೆ ಐಡೆಂಟಿಫಿಕೇಶನ್ ಪರೇಡ್ ಅಂತ ಮಾಡಿರ್ತಾರೆ ಅಲ್ಲಿ. ಇಲ್ಲಿ ಇವನ ಜೊತೆ ಯಾರು ಎಸ್ಕೇಪ್, ಇಲ್ಲಿ ಬಂಡೀಪುರದಲ್ಲಿ ಯಾವಾಗ ಇವ್ರನ್ನ ಕಿಡ್ನಾಪ್ ಮಾಡಿರ್ತಾರೋ ಆ ಟೈಮಲ್ಲಿ ಈ ಕಿಡ್ನಾಪ್ ಆಗಿರೋ ವ್ಯಕ್ತಿಗಳು ಬಂದು ಪೊಲೀಸ್ ನಮ್ಮ ತಹಸೀಲ್ದಾರ್ ಎದುರುಗಡೆ ಸಂಬಂಧಪಟ್ಟವ್ರನ್ನ ಬಂದು ಐಡೆಂಟಿಫಿಕೇಶನ್ ಪರೇಡ್ ಮಾಡ್ತಾರೆ. ಆಗ ಫಾರೆಸ್ಟ್ ಆಫೀಸರ್ಸು ಅವ್ರನ್ನ ಕರ್ಕೊಂಡ್ಬಂದಿದ್ರು. ಯಾರು ಕಿಡ್ನಾಪ್ ಆಗಿದ್ರಲ್ಲ ಅವರು ಈಗ ಈ ನಮ್ಮ ಜೈಲಿನಲ್ಲಿ ಬೇರೆ ಇತರೆ ಕೈದಿಗಳ ಜೊತೆ ಅವ್ರನ್ನ ಮಿಕ್ಸ್ ಮಾಡಿ ನಿಲ್ಲಿಸ್ತಾರೆ. ಇದನ್ನೇ ಐಡೆಂಟಿಫಿಕೇಶನ್ ಆಫ್ ಪರೇಡ್ ಅಂತಾರೆ. ಅಂದರೆ ಐಡೆಂಟಿಟಿ ಮಾಡೋದು. ಆ ಗ್ಯಾಂಗಲ್ಲಿ ಇಂಥವ್ರಿದ್ರ ಯಾರಿದ್ರು ಮಾಡಿ ಅಂಥೇಳಿ ಇವ್ರನ್ನ ಹೊರಗಡೆಯಿಂದ ಕರ್ಕೊಂಬರ್ತಾರೆ. ಯಾರು ಕಿಡ್ನಾಪ್ ಆಗಿದ್ರಲ್ಲ ಅವ್ರನ್ನ. ಆ ಕೈದಿಗಳು ನಮ್ಮಲ್ಲೇ ಇರ್ತಾರೆ. ಅದರಲ್ಲಿ ನಮ್ಮ ಒಬ್ಬ ಕೈದಿ ಜೊತೆ ಇನ್ನಿತರ 10 ಜನ ಕೈದಿಗಳನ್ನ ಹಾಕಿರ್ತೀವಿ. ಒಬ್ಬ ವೀರಪ್ಪನ್ ಸಹಚರ ಒಬ್ಬ ಆದರೆ ಇನ್ನೂ ಬೇರೆ ಈ ಥರ ಒಂದೇ ಒಂದು ವಯಸ್ಸಿನ ಇದಿರುವಂಥ ಕೈದಿಗಳನ್ನ ಅಲ್ಲಿ ಹಾಕಿರ್ತೀವಿ. ಆಗ ಇವ್ರು ಬಂದು ಅವ್ರು ನೋಡ್ತಾರೆ ಇದರಲ್ಲಿ ಯಾರು ಅಂತ. ಇಂಥ ವ್ಯಕ್ತಿ ಕೈ ಮಾಡಿ ಅವನಿಗೆ ತೋರಿಸಿದಾಗ ನೋಡಿ ಇವರೇ ಅಂದಾಗ 1 ಸತಿ 2 ಸತಿ 3 ಸತಿ ತೋರಿಸ್ತಾ ಅಂದರೆ ಸೊ ದಟ್ ಈಸ್ ಕಾಲ್ಡ್ ಐಡೆಂಟಿಫಿಕೇಶನ್ ಪರೇಡ್. ಅಲ್ಲಿ ಆ ಥರ ಮಾಡುವಾಗ ಅನ್ಬುರಾಜ್ ನಮ್ಮ ಕೃಪಾಕರ್ ಮತ್ತು ಸೇನಾನಿಯವರು ಬಂದಿರ್ತಾರೆ. ಆಗ ನನ್ನನ್ನು ಅವರೇ ಖುದ್ದಾಗಿ ಕೃಪಾಕರ್ ಸೇನಾನಿಯವರೇ ಬಂದು ನೋಡಿ ಸರ್ ಇವರೆಲ್ಲ ಇನ್ನೋಸೆಂಟ್ಸು, ದೇ ಆರ್ ನಾಟ್ ಇನ್ವಾಲ್ವ್, ನಾವೇ ಕನ್ವಿನ್ಸ್ ಮಾಡಿ ಅವ್ರನ್ನ ಕರ್ಕೊಂಡ್ಬಂದಿದ್ದೀವಿ. ಇವ್ರನ್ನ ನೀವು ಜೈಲಿನಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆಯ ಇದಾಗಿ ಓದೋಕ್ಕೆ ಪರಿವರ್ತನೆ ಮಾಡೋರು ಒಂದು ಇದು ಮಾಡಿ ಅಂಥೇಳಿ ಅವರು ಫ್ರೆಂಡ್ಲಿ ಹೇಳ್ತಾರೆ ನಮಗೆ. ಅದು ನಮ್ಮ ಇದೇ ಇದ್ದರೂ ಕೂಡ ಅವ್ರು ಹೇಳಿದಾಗ ನಾನು ಆವಾಗಿಂದ ನಾನು ತಮಿಳ್ನಲ್ಲಿ ಮಾತಾಡ್ತೀನಲ್ಲ, ಹಾಗಾಗಿ ನನ್ನ ಜೊತೆ ಕ್ಲೋಸ್ ಇರ್ತಾರೆ. ಕೆಲವು ದಿನ ಅವ್ರಿಗೆ ಆ ಲೈಬ್ರರಿ ನೋಡ್ಕೊಳ್ಳೋಕ್ಕೋ ಅಥವಾ ಬೇರೆ ಇತರೆ ಒಳ್ಳೆಯ ಕೆಲಸಗಳಿಗೆ ಯೂಸ್ ಮಾಡ್ಕೊಳ್ತೀವಿ. ಲೇಟರ್ ಅವರು ರಿಲೀಸ್ ಆದಾಗ ನಾನು ಇರಲಿಲ್ಲ, ತುಂಬ ದಿನ ಇರ್ತಾನೆ ಅವನು ಅನ್ಬುರಾಜ್. LTT ಅವರೇ ಅದೇ ಅವ್ರ ಜೊತೆ ಯಾರೋ ಒಂದು ಇಬ್ಬರು ಬಂದಂಗಿತ್ತು. LTT ಅವರಿದ್ದರು ಮೈಸೂರು. ಆಮೇಲೆ ಒಂದು ಬಾಂಬ್ ಸ್ಕ್ವಾಡ್ DYSP ಈಗ ಅವರು ವಿಜಯನಗರ ಲಿಮಿಟ್ಸಲ್ಲಿ ಒಂದು ಪಾಕಿಸ್ತಾನೀಸ್ ಒಂದು ಇಬ್ಬರು ಬಾಂಬ್ ಇದು ಮಾಡಿರ್ತಾರೆ. ಅವರಿಗೆ ಇನ್ನೂ ಇತರೆ ಯಾರೋ ಸಹಾಯ ಮಾಡಿರೋ ಅವ್ರಿಗೆ ಒಂದು 10-12 ಜನ ತಂದು ಹಾಕ್ತಾರೆ ಉಗ್ರವಾದಿಗಳನ್ನ. ಇಬ್ಬರು ಮುಸ್ಲಿಮ್ಸ್ ಇವರು ಇರ್ತಾರೆ ಅವರು ಉಗ್ರವಾದಿಗಳು. ಮತ್ತು ಒಬ್ಬರು ಕೇರಳದವರು, ಒಬ್ಬ ಕಾಶ್ಮೀರದವನು ಇರ್ತಾನೆ, ಯಾವ ಖಾನ್ ಅಂತ ಏನೋ ಬರ್ತದೆ ಅವನ ಹೆಸರು ಕೇಳಿರ್ತಿದ್ದೆ ಅವನಿಗೆ. ಈಗಲೂ ಅವನು ರೀಸೆಂಟಾಗಿ ಬ್ಯಾಂಗ್ಳೂರ್ಗೂ ಬಂದಿದ್ದು. ಇನ್ನೊಬ್ಬರು ಅವ್ರ ಜೊತೆ ಇರ್ತಾರೆ ಕೇರಳದವರು.
ಸೊ ಅವ್ರನ್ನೂ ತಂದಿಡ್ತಾರೆ. ಆವಾಗ ತುಂಬ ಸ್ಟ್ರಿಕ್ಟಾಗಿ ಅವ್ರಿಗೆ ಸೆಲ್ನಲ್ಲಿ ಇಟ್ಟು ಅವ್ರನ್ನ ಚಲನವಲನಗಳನ್ನ ನಿಯಂತ್ರಣ ಮಾಡಿದ್ದು ನನ್ನ ಸುಪ್ರಭಾತಿಗೆ ಕೊಡ್ತಾರೆ ಅವ್ರಿಗೆ. ಇವರಿಬ್ಬರು ಪಕ್ಕದ ಸೆಲ್ನಲ್ಲಿ ಇದ್ದರೂ ಕೂಡ ಅವರಿಗೆ ಜಸ್ಟ್ ನಾನೇ ಅರ್ಧ ಗಂಟೆ ನಿಂತು ಬಿಟ್ಟು ಇಬ್ಬರು ಸ್ನಾನ ಮಾಡಿದ್ಮೇಲೆ ಅವ್ರಿಗಿಬ್ಬರು ಒಳಗಡೆ ಹಾಕ್ತೀನಿ. ಅಷ್ಟು ಸ್ಟ್ರಿಕ್ಟಾಗಿ ಮೈಸೂರು ಜೈಲಿನಲ್ಲಿ ಅವ್ರನ್ನ ಸೆಕ್ಯೂರ್ಡಾಗಿ ನೋಡ್ಕೊಂಡು, ಬಿಕಾಸ್ ಅವ್ರ ಬೇರೆ ಇತರ ಕೈದಿಗಳ ಜೊತೆ ಅಥವಾ ತೊಂದರೆ ಆಗಬಾರ್ದು, ಅಥವಾ ಇವರು ಬೇರೆ ಕೈದಿಗಳ ಜೊತೆ ಸೇರಿ ಅವರು ಈ ಥರ ಕೈದಿಗಳಿಗೆ ಇವರು ಪಾಠಗಳನ್ನ ಹೇಳ್ಕೊಡ್ಬಾರ್ದು ಅನ್ನೋ ಉದ್ದೇಶಕ್ಕೆ. ಅವ್ರಿಗೇನು ಎಷ್ಟು ರೂಮ್ ಇರುತ್ತೆ ಸರ್ ಅವರು ಆ ಥರ ಉಗ್ರವಾದಿಗಳು? ಉಗ್ರ ಮೈಸೂರಲ್ಲಿ ಇದೆ, ಅದು ಈಗ ಸೆಕ್ಯೂರಿಟಿ ಸೆಲ್ ಅಂತ ಮಾಡ್ಕೊಂಡಿದ್ದಾರೆ. ಹಿಂದೆ ಒಂದು 10 ಶೆಲ್ ಏನೋ ಇದೆ, ಮೈಸೂರು ಜೈಲಿನಲ್ಲಿ ಒಂದು 10 ಶೆಲ್ ಇತ್ತು. ಅದರಲ್ಲಿ ಇವ್ರಿಗೆ ಹಾಕಿದ್ರು. ಬಟ್ ಇವರು ಸಹಚರರು ಇವರಿಗೆ ಸ್ಟಾಂಪ್ ಪೇಪರ್ ಕೊಟ್ಟವರು, ಅಥವಾ ಇವರಿಗೆ ಆಧಾರ್ ಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಅಥವಾ ಏನು ಇದು ವೋಟರ್ ಐ ಡಿ ಮಾಡ್ಕೊಳಕ್ಕೆ ಯಾರು ಹೆಲ್ಪ್ ಮಾಡಿದ್ರು ಅಂಥವ್ರನ್ನೂ ತಂದು ಹಾಕಿರ್ತಾರೆ. ಅವರು ಕೂಡ 10 ವರ್ಷ ಜೈಲ್ ಹೊಡೆದು ಹೋಗ್ತಾರೆ ಲೇಟರ್ ಆನ್. ಅವ್ರನ್ನೂ ಅರೆಸ್ಟ್ ಮಾಡಿ ಜೈಲ್ ಈ ದೇಶದ್ರೋಹ ಕೇಸಲ್ಲಿ ಅವ್ರ ಪಾಟಿಗೆ ಬೇರೆಯವ್ರ ಜೊತೆ ಇರ್ತಾರೆ ಅವರು. ಆಮೇಲೆ ಲೇಟರ್ ಅವ್ನಿಗೆ ಗೊತ್ತಿರಲ್ಲ, ಯಾರೋ ಮಾಮೂಲಿ ಬಂದು ಹಾಕಂಗೆ ಪಾಪ ಅವ್ರೇನು ಮುಂದ್ಗಡೆ ತಾಲೂಕು ಆಫೀಸ್ ಮುಂದೆ ಕೂತಿರ್ತಾರೆ, ಯಾರೊಬ್ಬ ಅರ್ಜಿ ಬರ್ದು ಕೊಡೋ ಅನ್ನೋ ರೀತಿಯಲ್ಲಿ ಬರ್ದು ಕೊಟ್ಟಿರ್ತಾರೆ. ಬೈ ಚಾನ್ಸ್ ಈ ಥರ ಆಗೋಗುತ್ತೆ, ಹಂಗಾಗಿ ಅವ್ರನ್ನೂ ತಂದು ಹಾಕಿರ್ತಾರೆ. ಅಂಥವ್ರು ಮೈಸೂರು ಜೈಲಿ. ಸೈನಾಯ್ಡ್ ಮೋಹನ್ ಸ್ವಲ್ಪ ದಿನ ಬರೋರು, ಇಲ್ಲಿ ಬರೋರು, ಎನ್ರೂಟ್ ಪ್ರಿಸ್ನರ್ ಆಗಿ ಬರೋರು, ಗೀಸ್ಗೆ ಏನಾದರೂ ಅಟೆಂಡ್ ಮಾಡಬೇಕಾದ್ರೆ ಮೈಸೂರು ಜೈಲಿಗೆ, ಇಲ್ಲ ಬ್ಯಾಂಗ್ಳೂರಿಂದ ಬರೋರು, ಎಲ್ಲ ಕಡೆ ಮಾಡೋರು. ಈ ಥರ ಇದ್ದರು ಕೆಲವರು ಎನ್ರೂಟ್ ಪ್ರಿಸ್ನರ್ ಆಗಿ ಬರೋ ಉಮೇಶ್ ರೆಡ್ಡಿ ಕೂಡ ಬ್ಯಾಂಗ್ಳೂರು ಜೈಲಿನಲ್ಲಿದ್ದರು.